ಬರುವಷ್ಟರೊಳಗಡೆ ಸಾಯಂಕಾಲ ಆಗಿರುತ್ತೆ. ಮನೆಗೆ ಬಂದು ಮನೆ ಕೆಲಸ ಮುಗಿಸ್ಕೊಂಡು ಹೋಮ್ವರ್ಕ್ ಮಾಡೋಷ್ಟರೊಳಗಡೆ ಇಲ್ಲಿ ಕೂಡ ವಿದ್ಯಾಭ್ಯಾಸ ಹಾಳಾಗತ್ತೆ. ಸೊ ಇದೆಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಏನಂದರೆ ನಮ್ಮ ಗ್ರಾಮದಲ್ಲೂ ಕೂಡ ಒಂದು ಸರ್ಕಾರಿ ಅಂದರೆ ಪ್ರೌಢಶಾಲೆಯನ್ನು ನಿರ್ಮಿಸಬೇಕು ಅಂತ. ಇದಷ್ಟೇ ಅಲ್ಲದೆ ನಮ್ಮ ಅಥಣಿ ತಾಲೂಕಿನ ಪೂರ್ವ ವಿಭಾಗದಲ್ಲಿರುವಂಥ ಎಲ್ಲ ಗ್ರಾಮದಲ್ಲಿ ನೋಡ್ತೀವಿ, ಎಲ್ಲ ಗ್ರಾಮದಲ್ಲೂ ಕೂಡ ಪ್ರೌಢಶಾಲೆ ವ್ಯವಸ್ಥೆ ಇದೆ. ಆದರೆ ನಮ್ಮ ಗ್ರಾಮದಲ್ಲಿ ಮಾತ್ರ ಪ್ರೌಢಶಾಲೆ ವ್ಯವಸ್ಥೆ ಇಲ್ಲ. ಸೊ ಹೀಗಾಗಿ ಈಗ MLA ಸರ್ ಸೇರಿದ್ದಾರೆ. ಅವರೊಂದಿಗೆ ನಂಗೆ ಕೇಳ್ಕೋದೇನೆಂದರೆ, ಇಲ್ಲಿರ್ತಕ್ಕಂಥ ಎಲ್ಲ ರೈತರ ಜೀವನದಲ್ಲೂ ಕೂಡ ಬೆಳಕಾಗಿದ್ದೀರಾ. ಹಾಗೂ ನಿಮ್ಗೆ ಈಗ ತಾನೇ ಹೇಳಿದ್ದಾರೆ ಬೆಳಕಿನ ಕ್ರಾಂತಿ ಅಂತ ಹೇಳಿದ್ದಾರೆ. ಹಾಗೂ ಎಲ್ಲ ರೈತ ಬಾಂಧವರ ಜೀವನದಲ್ಲಿ ಕೂಡ ಬೆಳಕಾಗಿದೆ. ಹಾಗೆ ಈ ವಿದ್ಯಾರ್ಥಿಗಳ ಜೀವನದಲ್ಲಿ ಕೂಡ ಬೆಳಕಾಗಿ ನಮ್ಮ ಊರಿನಲ್ಲಿ ಒಂದು ಪ್ರೌಢಶಾಲೆ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ನಮಗೂ ತುಂಬ ಹೆಲ್ಪ್ ಆಗುತ್ತೆ. ಹಾಗೂ ಇಷ್ಟು ಹೇಳಿ ಇದುವರೆಗೂ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಹಾಗೂ ನಮ್ಮ MLA ಸರ್ ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಇನ್ನೊಮ್ಮೆ ಧನ್ಯವಾದಗಳು. ಕೆಲಸವನ್ನು ಬದಿಗಿಟ್ಕೊಂಡು ನಿಮ್ಮ ಗ್ರಾಮಕ್ಕೆ ಪ್ರೌಢಶಾಲೆಯನ್ನು ತಂದುಕೊಡುವಂಥ ಕೆಲಸವನ್ನು ಮಾಡಿ. ಈಗಾಗಲೇ 9 ಗ್ರಾಮಗಳಲ್ಲಿ 9 ಪ್ರೌಢಶಾಲೆಗಳನ್ನು ತಂದಿದ್ದೀವಿ. ಅದರ ಜೊತೆಗೆ 4 ಪ್ರೌಢಶಾಲೆಗಳ ಪ್ರಸ್ತಾವನೆ ಎಲ್ಲರಿಗೆ ಹಿಡ್ಕೊಂಡು ಈಗಾಗಲೇ ನಾವು ಕಳಿಸಿದ್ದೀವಿ. ಕೆಲವೇ ದಿವಸದೊಳಗೆ ನಿಮ್ಮ ಗ್ರಾಮದೊಳಗೆ ನಾನೇ ಬಂದು ಅದನ್ನ ಪೂಜೆ ಮಾಡಿ ಪ್ರಾರಂಭ ಮಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ. ಅದು ನಮ್ಮ ಜವಾಬ್ದಾರಿ. ಅದು ಎರಡನೇದ್ದು, ನೀವು